ಓಂ ಮುಕ್ತಾನಾಂ ಪರಮಾಗತಯೇ ನಮಃ. 12ನೇಯ ನಾಮ ಇದು. ಮತ್ತೆ 12ನೇ ಬೃಹತಿ ಮಂತ್ರವನ್ನ ಈ 12ನೇಯ ನಾಮದ ಜೊತೆಗೆ ಅವುಗಳ ಸಂಬಂಧವನ್ನು ಭಗವಂತರಾಯರು ಹೇಗೆ ವರ್ಣಿಸಿದ್ದಾರೆ ಅಂತ ನೋಡುವುದರ ಮೂಲಕ ನಾವೆಲ್ಲರೂ ಅವಲೋಕಿಸಬೇಕಾಗಿದೆ. ಮುಕ್ತರು ಅಂದರೆ ಜ್ಞಾನಭಕ್ತ್ಯಾದಿ ಗುಣಗಳಿಂದ ಕೂಡಿದವರು ಅಂತ ಹೇಗೆ ಅರ್ಥ ಇದೆಯೋ ಹಾಗೆ ಜ್ಞಾನಭಕ್ತ್ಯಾದಿ ಗುಣಗಳಿಂದ ಮುಕ್ತರಾದವರು, ರಹಿತರಾದವರು, ಆ ಗುಣಗಳ ಸಂಬಂಧವೇ ಇಲ್ಲದೆ ಇದ್ದವರು, ಆ ಗುಣಗಳಿಂದ ದೂರ ಇದ್ದವರು ಅಂತ ಅರ್ಥವೂ ಸಿಗ್ತದೆ. ಅಂಥ ದೈತ್ಯರು, ಅಭಕ್ತರು, ಅವರಿಗೆ ಅಗತಿಹಿ, ಈತ ಎಂದೂ ತಲುಪಲಿಕ್ಕೆ ಸಾಧ್ಯ ಆಗದೇ ಇರುವವನು ಅಂತ ಅರ್ಥ ಅಲ್ಲಿ ನಮಗೆ ಸಿಗ್ತದೆ. ಮತ್ತೆ ಜೀವನ್ಮುಕ್ತರು, ಮುಕ್ತರು ಮೊದಲಾದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಮುಖ್ಯ ಪ್ರಾಣನೇ ಗತಿ, ಮುಖ್ಯ ಗಮ್ಯ. ಪರಮೋ ವಾಯು ಮುಕ್ತಾನಾಂ ಪರಮಃ. ಮುಕ್ತರು ಅಂದರೆ ಜೀವನ್ಮುಕ್ತರು ಮತ್ತು ಮುಕ್ತರಾದಂಥ ಜೀವರು, ಅವರಿಗೆ ಪರಮ ಅಂದರೆ ಶ್ರೇಷ್ಠನಾದವನು ವಾಯು, ವಾಯು ಅಥವಾ ಬ್ರಹ್ಮ. ಅವನಿಗೆ ಆಗತಿ ಮುಖ್ಯ ಗಮ್ಯ ಈ ಪರಮಾತ್ಮನಾಗಿದ್ದಾನೆ. ಮುಕ್ತರು ಅಂದರೆ ದೋಷದಿಂದ ಮುಕ್ತರಾದಂಥ, ದೋಷರಹಿತವಾದಂಥ, ದೋಷದ ಸ್ಪರ್ಶವೇ ಇಲ್ಲದೆ ಇರುವಂಥ ಗುಣಗಳು. ಆ ಗುಣಗಳಿಗೆ ಈತ ಪರಮಾಗತಿ, ಮುಖ್ಯ ಆಶ್ರಯ. ಹಾಗೊಂದರ್ಥನೂ ಕೂಡ ಈ ಮುಕ್ತಾನಾಂ ಪರಮಾಗತಿ ಅನ್ನೋದ್ರಿಂದ ಬರ್ತದೆ. ಮುಕ್ತಾನಾಂ ಪರಮಾಗತಿ ಅನ್ನೋದ್ರಿಂದ ಸ್ನೇಹದಿಂದ, ಭಗವಂತನ ಕುರಿತಾದ ಸ್ನೇಹ ಭಕ್ತಿಗಳಿಂದ ದೂರ ಇರುವಂತಹ ಶತ್ರುಗಳೇನಿದ್ದಾರೆ ಅವರಿಗೆ ಪರಮ ಅಂದರೆ, ಅಲ್ಲಿ ಮಾ ಅಂದರೆ ಹಿಂಸೆಯನ್ನು ಕೊಡುವಂಥದ್ದು, ಆ ಶತ್ರುಗಳನ್ನು ಸದೆ ಬಡಿಯುವಂಥ ಶಕ್ತಿ ಇವನದ್ದು ಅಂತ ಅರ್ಥ. ತಾನು ತನ್ನ ಭಕ್ತರು ಎಲ್ಲರೂ ಸೇರಿ ಅಂಥ ದುಷ್ಟರಾದಂಥ, ಭಗವದ್ಭಕ್ತಿ ರಹಿತರಾದಂಥ ನೀಚರನ್ನ ಇವನು ಸದೆ ಬಡಿತಾನೆ. ಅದಕ್ಕಾಗಿ ಮೀನ್ ಹಿಂಸಾಯಂ ಅನ್ನೋ ಧಾತುವನ್ನು ತಗೊಂಡು ಪರಮ ಅನ್ನೋ ಶಬ್ದಕ್ಕೆ ನಿಷ್ಪತ್ತಿಯನ್ನು ಹೇಳಬೇಕು. ಭಗವದ್ಭಕ್ತಿ ರಹಿತರಾದಂತಹ ಶತ್ರುಗಳಿಗೆ ಶಾತನ ಮಾಡುವವನು, ಸದೆ ಬಡಿಯುವವನು ಅಂತ ಅದಕ್ಕೆ ಅರ್ಥ ಆಗ್ತದೆ. ಶತ್ರುಗಳಿಗೆ ಹಿಂಸಾದಾಯಕ ಅನ್ನುವ ಅರ್ಥಗಳೆಲ್ಲ ಆ ವೇದ ವಾಕ್ಯದಲ್ಲಿ ಹೀಗೆ ಕಂಡು ಬರ್ತವೆ. ತ್ವಯಾ ವಯಂ ಶಾಸದ್ಮಹೇ ರಣೇಶು ಅಂತ ಇದಕ್ಕಿರುವ ಮಂತ್ರ. ಜ್ಞಾನಾಂ ಮಾತ್ವಾ ದಭನ್ಯಾತು ಧಾನಾಃ ದುರೇವ ಧೇನೂನಾ ವಿಶುದ್ಧಿಸಿ ತ್ವಯಾ ವಯಂ ಶಾಸದ್ಮಹೇ ರಣೇಶು ನದಂ ವ ಓದ ಅಂತಿಷ್ಟು ಮಂತ್ರ. ಆ ಯುದ್ಧಗಳಲ್ಲಿ ತ್ವಯಾ ನಿನ್ನ ಅನುಗ್ರಹದಿಂದ ನಾವು ಆ ಶತ್ರುಗಳನ್ನು ಸದೆ ಬಡಿತೇವೆ. ಆ ಯಾತುಧಾನರು, ರಾಕ್ಷಸರು, ಮಾಯಾವಿಗಳಾದಂಥ ರಾಕ್ಷಸರು ನಿನ್ನ ವಿಷಯದಲ್ಲಿ ಮತ್ತು ನಿನ್ನ ಭಕ್ತರಾದ ನಮ್ಮ ವಿಷಯದಲ್ಲಿ ಎಂದೂ ಕೂಡ ಮೇಲ್ಗೈ ಪಡೆಯದೇ ಇರಲಿ. ನಮ್ಮದೇ ಯಾವತ್ತೂ ಮೇಲ್ಗೈ ಆಗಲಿ, ಅವ್ರದ್ದು ಯಾವತ್ತೂ ಮೇಲ್ಗೈ ಆಗದಿರಲಿ. ಮಾತ್ವಾ ದಭನ್, ಅವರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುವುದು ಬೇಡ ಅಂತ ಹೀಗಾದರ ಅರ್ಥ ಇದೆ. ದಭನ್ ಅನ್ನುವುದಕ್ಕೆ ಮಾ ದಭನ್ ನ ಸ್ತಂಭಯಂತೆ, ನಮ್ಮನ್ನು ಅವರು ಯಾವತ್ತೂ ಕೂಡ ನಿಷ್ಕ್ರಿಯರನ್ನಾಗಿ ಮಾಡಿ ಹಿಮ್ಮೆಟ್ಟಿಸಲಾರರು. ತಾವೇ ನಿಷ್ಕ್ರಿಯರಾಗಿ ಸೋತು ಹೋಗ್ತಾರೆ ಹೊರತು ನಮ್ಮನ್ನು ಅವರು ಯಾವತ್ತೂ ಕೂಡ ಸೋಲಿಸುವುದು, ದುರ್ಬಲರನ್ನಾಗಿ ಮಾಡಿ ತಾವು ಗೆಲ್ಲುವುದು ಸಾಧ್ಯ ಇಲ್ಲ ಅಂತ ಅದರ ಅರ್ಥ ಆಗ್ತದೆ. ಹೀಗೆ ಮುಕ್ತಾನಾಂ ಪರಮಾಗತಿ ಅಂದರೆ ಸಂಸಾರದಿಂದ ಮುಕ್ತರಾಗಿ ವೈಕುಂಠ ಲೋಕದಲ್ಲಿರುವಂತಹ ಸದ್ಭಕ್ತರಿಗೂ ಇವನೇ ಗತಿ, ಮತ್ತೆ ಶತ್ರುಗಳಿಗೂ ಇವನೇ ಒಂದು ಗತಿಯನ್ನ, ಒಂದು ಶಾಸ್ತಿಯನ್ನು ಮಾಡುವವನು ಅನ್ನೋ ಅರ್ಥ ಏನಿದೆಯಲ್ಲ, ಅದು ಮಾತ್ವಾದಭನ್ಯಾತು ಧಾನಾಹ ಅನ್ನುವ ವೇದ ಮಂತ್ರದ ಭಾಗದಿಂದ, ತ್ವಯಾವಹಂ ಶಾಸದ್ಮಹಿ ಅನ್ನುವ ಮತ್ತೊಂದು ಭಾಗ ಅದೇ ವೇದ ಮಂತ್ರದ್ದು, ಅದರಿಂದ ತಿಳಿದು ಬರ್ತದೆ. ಇದಿಷ್ಟು ಆ 12ನೇಯ ಮಂತ್ರ ಮತ್ತು 12ನೇಯ ನಾಮ, ಇವುಗಳ ವ್ಯಾಖ್ಯಾನ ಭಗವಂತರಾಯರು ನಮಗೆ ತೋರಿಸಿಕೊಟ್ಟಂತೆ.